ನಮಸ್ಕಾರ ಎಲ್ಲರಿಗೂ. ಯಪ್ಪ, ಈ ರೆಸಿಪಿ ಮಾಡ್ಕೊಂಡು ತಿಂದೆ ಗುರು. ಆಹಾ, ಏನು ಖಾರ ಅಂತೀರಿ. ಆದರೆ ಚಪಾತಿಗೆ ರೊಟ್ಟಿಗೆ ಒಂದು ಒಳ್ಳೆ ಕಾಂಬಿನೇಷನು ಸಕ್ಕತ್ತಾಗಿರುತ್ತೆ. ನಿಮಗೂ ಮನೇಲಿ ಮಾಡಬೇಕು ಅನಿಸಿದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗಾದರೆ ಮತ್ತೆ ಆಗ್ತಾಡ, ಒಂದು ಬಾಣಲಿಗೆ ಒಂದು 2-3 ಸ್ಪೂನ್ ಎಣ್ಣೆ ಹಾಕೋದ್ರ ಜೊತೆಗೆ ಶುರು ಮಾಡೇ ಬೇಡ. ಎಣ್ಣೆ ಹಾಕಿದ್ಮೇಲೆ ನೆಕ್ಸ್ಟು ಈರುಳ್ಳಿ ತೊಗೊಳ್ಳಿ. ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡು ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ದಂಗೆ ಹೆಚ್ಕೊಳ್ಳಿ. ಹಿಂಗೆ ಪದರ ಬರಬೇಕು, ಆ ಥರ ಈರುಳ್ಳಿ ಹೆಚ್ಕೋಬೇಕು ಈ ರೆಸಿಪಿಗೆ. ಅಡುಗೆಲಿ ನಾವು ಒಂದು ತರಕಾರಿನ ಹೇಗೆ ಹೆಚ್ಕೋತೀವಿ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ ಕಣ್ರಿ. ಈಗ ಎಣ್ಣೆ ಕಾದಿರುತ್ತೆ, ಈರುಳ್ಳಿ ಹೆಂಗಿದು ಹೆಚ್ಕೊಂಡಾಗಿದೆ. ಈಗ ಈರುಳ್ಳಿನ ಹಾಕಿ ಹಾಗೆ ಫ್ರೈ ಮಾಡೋಕ್ಕೆ ಶುರು ಮಾಡಿ. ಈರುಳ್ಳಿನ ಹಾಗೆ ಫ್ರೈ ಮಾಡ್ತಾ ಇದ್ರೆ ಅದ್ರ ಘಮ ಪಕ್ಕದ ಮನೆವರೆಗೂ ಹೋಗಬೇಕು, ಆ ಲೆವೆಲ್ಗೆ ಫ್ರೈ ಮಾಡಿ. ಈಗ ಇದಕ್ಕೆ ಒಂದು 3-4 ಒಣಮೆಣಸಿನ್ಕಾಯಿ ಅಂದರೆ ಕೆಂಪು ಮೆಣಸಿನ್ಕಾಯಿ ಹಾಕೋತಾ ಇದ್ದೀವಿ. ಮೆಣಸಿನ್ಕಾಯಿ ಹಾಕಿ ಹಾಗೆ ಫ್ರೈ ಮಾಡಿ. ಈಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡು ಅದನ್ನು ಈ ಥರ ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀವಿ. ಈ ಈರುಳ್ಳಿ ಬೆಳ್ಳುಳ್ಳಿ ಕಾಂಬಿನೇಷನ್ ಇದೆಯಲ್ಲ, ಅದನ್ನು ತಿಂದವನಿಗೆ ಗೊತ್ತು ಅದ್ರ ಮಜಾ. ಈಗ ಒಂದು 200 ಗ್ರಾಮು ಮನೇಲೇ ಮಾಡಿರೋ ಪನ್ನೀರ್ನ ಹಾಕೋತಾ ಇದ್ದೀವಿ. ಹೋಮ್ ಮೇಡ್ ಪನ್ನೀರ್ ರೆಸಿಪಿ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆ ರೆಸಿಪಿನ ನಿಮಗೆ ತೋರಿಸ್ಕೊಡ್ತೀವಿ. ಈಗ ಸ್ವಲ್ಪ ನೀರು ಹಾಕಿ, ನೀರು ಹಾಕಿದ್ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿನೂ ಹಾಕಿ. ಒಣಮೆಣಸಿನ್ಕಾಯಿನೂ ಹಾಕಿದ್ದೀವಿ, ಇವಾಗ ಚಿಲ್ಲಿ ಪುಡಿನೂ ಹಾಕ್ತಾ ಇದ್ದೀವಿ. ಇರಿ ಇನ್ನೂ ಪಿಕ್ಚರು ಬಾಕಿ ಇದೆ. ಈಗ 2 ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಸಾಸ್ನೂ ಹಾಕ್ತಾ ಇದ್ದೀವಿ. ಇಷ್ಟೆಲ್ಲ ಹಾಕಿದ್ಮೇಲೆ ಇವಾಗ ಅಂದಾಜು ಮಾಡಿ ಇದರ ಖಾರ ಎಷ್ಟಿರ್ಬೋದು ಅಂತ. ನಾವು ಹಾಕ್ತಾ ಇದ್ದೀವಿ ಅಂತೇಳಿ ನೀವು ಇಷ್ಟ ಖಾರ ಹಾಕಬೇಕಂತೇನಿಲ್ಲ, ನೀವು ಕಮ್ಮಿ ಬೇಕಾದ್ರೆ ಮಾಡ್ಕೋಬೋದು. ಈಗ ಒಂದು ಅರ್ಧ ಕಪ್ಪು ನೀರನ್ನು ಹಾಕೋತಾ ಇದ್ದೀವಿ. ಈಗ ಸಾಲ್ಟ್, ಅಯ್ಯಯ್ಯೋ ಅದು ಸಾಲ್ಟ್ ಅಲ್ಲ ಕಣ್ರಿ, ಸಾಲ್ಟ್. ನನ್ನ ವೈಫ್ ಯಾವಾಗಲೂ ಬೈತಾ ಇರ್ತಾಳೆ ಅದು ಸಾಲ್ಟ್ ಅಂತೇಳಿ, ಆದರೆ ನನಗದು ಸಾಲ್ಟ್ ಅಂತಲೇ ಬರುತ್ತೆ, ಏನು ಮಾಡೋದು ಹೇಳಿ. ಸಾಲ್ಟ್ ಹಾಕಿದ್ಮೇಲೆ 1 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪುಡಿನೂ ಉದುರಿಸ್ಬಿಡಿ. ಈಗ ಒಂದು ಕ್ಯಾಪ್ಸಿಕಮ್ ತೊಗೊಂಡು ಅದನ್ನು ಈ ಲೆವೆಲ್ಗೆ ಹೆಚ್ಕೊಂಡು, ತೀರಾ ಸಣ್ಣದಾಗಿ ಹೆಚ್ಕೊಂಬೇಡಿ, ಮೀಡಿಯಮ್ ಸೈಜಲ್ಲಿ ಇರಲಿ, ಅದನ್ನು ಹೆಚ್ಕೊಂಡು ಇದಕ್ಕೆ ಹಾಕಿಬಿಡಿ. ಈಗ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ, ಒಂದು 3 ಟೇಬಲ್ ಸ್ಪೂನ್ ಅಷ್ಟು ನೀರು ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾರಲ್ಲ, ಮಿಕ್ಸ್ ಮಾಡಿದ್ಮೇಲೆ ಅದನ್ನು ಇದಕ್ಕೆ ಹಾಕಿಬಿಡಿ. ಸಾಮಾನ್ಯವಾಗಿ ಈ ಕಾರ್ನ್ಫ್ಲೋರ್ ಯಾಕೆ ಹಾಕ್ತಾರೆ ಅಂತ ನಿಮ್ಗೇನಾದರೂ ಗೊತ್ತಾ? ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಈಗ 1 ಟೇಬಲ್ ಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಹೆಚ್ಕೊಂಡಿರೋದನ್ನು ಹಾಕೊಂಬಿಡೋಣ. ಈಗ ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಅದನ್ನು ಹಾಗೆ ಬಿಟ್ಬಿಡಿ. ಅಷ್ಟೊತ್ತಿಗಾಗಲೇ ನಮ್ಮ ಸ್ಪೈಸಿ ಗಾರ್ಲಿಕ್ ಪನ್ನೀರ್ ಪರಿಮಳ ಮನೆ ತುಂಬ ಹಬ್ಬಿರುತ್ತೆ. ಪಕ್ಕದ ಮನೆಗೆ ಹೋಗಿರ್ಬೋದು ಒಂದ್ಸರಿ, ಬೇಕಾದ್ರೆ ಹೋಗಿ ಕೇಳಿ ಪರಿಮಳ ಬರ್ತಾ ಇದೆಯಾ ಅಂತ. ಈಗ ಫೈನಲ್ ಟಚ್ಚು, 1 ಟೇಬಲ್ ಸ್ಪೂನ್ ಅಷ್ಟು ನಿಂಬೆ ರಸನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅಲ್ಲಿಗೆ ನಿಮಗೆ ಸ್ಪೈಸಿ ಗಾರ್ಲಿಕ್ ಪನ್ನೀರು ರೆಡಿ ಆಗುತ್ತೆ. ಜೊತೆಗೆ ಚಪಾತಿನೋ ಫುಲ್ಕನೋ ರೊಟ್ಟಿನೋ ಇದ್ದರೆ ಒಂದು ಅದ್ಭುತವಾದ ಡಿನ್ನರೋ ಇಲ್ಲ ಲಂಚೋ ಆಗೇ ಬಿಡುತ್ತೆ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ನೋಡಾದ್ಮೇಲೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋದಲ್ಲಿ ಏನು ಚೆನ್ನಾಗಿತ್ತು ಏನು ಚೆನ್ನಾಗಿಲ್ಲ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಮಗೂ ಹೆಲ್ಪ್ ಆಗುತ್ತೆ. ಹಾಗಾದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಮೇಲೆ ಒತ್ತಿ ಆಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಒಂದು ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಬರ್ತಾ ಇರ್ತೀವಿ. ಹಾಗಾದರೆ ಮುಂದಿನ ವಿಡಿಯೋ ಜೊತೆಗೆ ಮತ್ತೆ ಸಿಗುವ.